1963 ಅಮೆರಿಕದಲ್ಲಿರೋ ಓಹಿಯೋ ಅನ್ನೋ ಒಂದು ಸ್ಟೇಟಲ್ಲಿ ಒಂದು ಪುಟ್ಟ ಹುಡುಗಿ ಹುಟ್ಟುತ್ತೆ. ಆ ಒಂದು ಹುಡುಗಿನ ಹೆಸರು ಎಮಿಲಿ ಅಂತ. ಈ ಒಂದು ಹುಡುಗಿ ಹುಟ್ಟಿ 4ನೇ ವಯಸ್ಸಲ್ಲಿ ಅವರ ತಂದೆ ತಾಯಿ ಹತ್ರ ಹೋಗಿ ಒಂದು ವಿಷಯನ ಹೇಳಿದೆ. ಏನಂತ ನೋಡಿದ್ರೆ, ನಾನು ಸುಮಾರು ಸಾವಿರಾರು ವರ್ಷಗಳ ಹಿಂದೆ ಈಜಿಪ್ಟ್ನಲ್ಲಿ ಹುಟ್ಟಿದ್ದೆ. ಅದು ಮಾತ್ರ ಅಂದ್ಬಿಟ್ಟು ಕ್ವೀನ್ ಕ್ಲಿಯೋಪಟ್ರಾ ಅವರ ಕೆಳಗಡೆ ಸೇವಕಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೆ ಅಂತ ಒಂದು ವಿಷಯನ ಅವ್ರ ತಂದೆ ತಾಯಿ ಹತ್ರ ಹೋಗಿ ಹೇಳುತ್ತೆ. ಈ ಒಂದು ವಿಷಯನ ಕೇಳಿದ ಅವ್ರ ತಂದೆ ತಾಯಿ ಏನು ರಿಯಾಕ್ಟ್ ಮಾಡ್ತಾರೆ ಅಂತ ನೋಡಿದ್ರೆ, ಎಮಿಲಿ ಏನೋ ಒಂದು ಪುಟ್ಟದಾಗಿ ಕಲ್ಪನೆನ ಮಾಡ್ಕೊಂಡಿದ್ದಾಳೆ ಅಂತ ಅದನ್ನ ಈಸಿಯಾಗಿ ಹಾಗೆ ಬಿಟ್ಬಿಡ್ತಾರೆ. ಇದಾದ್ಮೇಲೆ ಆ ಒಂದು ಪುಟ್ಟ ಹುಡುಗಿಗೆ 6 ವಯಸ್ಸಿರುವಾಗ ಯಾರು ಹೇಳ್ಕೊಡ್ದೇನೆ ಕೆಲವೊಂದು ವಿಷಯಗಳನ್ನ ಮಾಡುತ್ತೆ. ಏನಂತ ನೋಡಿದ್ರೆ, ಈಜಿಪ್ಟ್ನ ಕೆಲವೊಂದು ಚಿಹ್ನೆಗಳು ಮತ್ತೆ ಈಜಿಪ್ಟ್ ಸಂಬಂಧಪಟ್ಟ ಕೆಲವೊಂದು ವಿಷಯಗಳನ್ನ ಬರೆಯೋಕೆ ಶುರು ಮಾಡುತ್ತೆ. ಈ ಒಂದು ವಿಷಯನೆಲ್ಲ ನೋಡ್ತಾ ಇದ್ದ ಅವ್ರ ತಂದೆ ತಾಯಿಗೆ ತುಂಬಾನೇ ಶಾಕ್ ಆಗಿರುತ್ತೆ. ಅದು ಮಾತ್ರ ಅಂದ್ಬಿಟ್ಟು ರಾತ್ರಿ ಮಲಗುವಾಗ ಆ ಒಂದು ಪುಟ್ಟ ಹುಡುಗಿ ಈಜಿಪ್ಟ್ ಬಗ್ಗೆ ಕೆಲವೊಂದು ವಿಷಯಗಳನ್ನ ರಿಯಲ್ ಆಗಿ ನಡೆದಿರೋ ರೀತಿಯಲ್ಲಿ ಡೈಲಿ ಹೇಳ್ತಾನೆ ಬರ್ತಾ ಇದೆ. ಸೊ ಇದರಿಂದನೇ ಅವ್ರ ತಂದೆ ತಾಯಿಗೆ ತುಂಬಾನೇ ಡೌಟ್ ಪಟ್ಟು ಏನ್ ಮಾಡಿದಾರೆ ಅಂತ ನೋಡಿದ್ರೆ, ಆ ಒಂದು ಹುಡುಗಿಗೆ 8 ವಯಸ್ಸಿರುವಾಗ ಈಜಿಪ್ಟ್ಗೆ ಕರ್ಕೊಂಡು ಹೋಗಿದ್ದಾರೆ. ಈ ತರ ಕರ್ಕೊಂಡು ಹೋಗುವಾಗ ಅಲ್ಲಿ ಹೋಗ್ಬಿಟ್ಟು ಆ ಹುಡುಗಿ ಏನ್ ಮಾಡಿದೆ ಅಂತ ನೋಡಿದ್ರೆ, ಏನೋ ಇದಕ್ಕೂ ಮುಂಚೆ ಅಲ್ಲಿ ಇದ್ದಿರೋ ರೀತಿಯಲ್ಲಿ ಇಲ್ಲಿ ಮರಗಳಿತ್ತು, ಇಲ್ಲಿ ಹೂವುಗಳಿತ್ತು, ಮತ್ತೆ ಇಲ್ಲಿ ದೊಡ್ಡ ದೊಡ್ಡ ಶಿಲೆಗಳಿತ್ತು ಅಂತ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಎಲ್ಲ ವಿಷಯಗಳು ಹೇಳ್ತಾ ಬಂದಿದೆ ಅವರ ತಂದೆ ತಾಯಿ ಹತ್ರ. ಇದಾದ ಮೇಲೆ ಪಿರಮಿಡ್ ನ ಹೊರಗಡೆ ಹೋಗಿ ಒಂದು ರೂಮ್ ಅನ್ನ ತೋರಿಸಿ ಆ ಒಂದು ಪುಟ್ಟ ಹುಡುಗಿ ಇಲ್ಲೇನೆ ನಾನು ದಿನ ನಿದ್ದೆ ಮಾಡ್ತಾ ಇದ್ದೆ ಅಂತ ಅವ್ರ ತಂದೆ ತಾಯಿಗೆ ಹೇಳುತ್ತೆ. ಈ ಒಂದು ವಿಷಯ ಕೇಳಿದ ಅವ್ರ ತಂದೆ ತಾಯಿಯವರು ತುಂಬಾನೇ ಶಾಕ್ ಹೋಗ್ತಾರೆ. ಕಾರಣ ಏನಂತಂದ್ರೆ, ಅಲ್ಲಿ ಒಂದು ರೂಮ್ ಇದೆ ಅನ್ನೋ ವಿಷಯ ಯಾರಿಗೂ ಸಹ ಗೊತ್ತಿರಲಿಲ್ಲ. ಇದು ನಡೆದು ಕೆಲವೇ ದಿವಸಗಳಲ್ಲಿ ಈಜಿಪ್ಟ್ ಅಲ್ಲಿ ಆರ್ಕಿಯಾಲಜಿಸ್ಟ್ ಎಲ್ಲ ಸೇರಿ ಒಂದು ಮಮ್ಮಿನ ಕಂಡುಹಿಡಿದಿದ್ದಾರೆ. ಆ ಒಂದು ಮಮ್ಮಿನ ಓಪನ್ ಮಾಡಿ ನೋಡುವಾಗ ಆ ಒಂದು ಮಮ್ಮಿ ಯಾವ ತರ ಇತ್ತು ಅಂತ ನೋಡಿದ್ರೆ, ಒಂದು ಸೇವಕಿ ರೀತಿಯಲ್ಲಿ ಅಂದ್ರೆ ಒಂದು ಸರ್ವೆಂಟ್ ರೀತಿಯಲ್ಲಿ ಆ ಒಂದು ಮಮ್ಮಿ ಇದ್ದಿದೆ. ಅದು ಮಾತ್ರ ಅಂದ್ಬಿಟ್ಟು ಆ ಒಂದು ಮಮ್ಮಿ ಸಿಕ್ಕಿದ್ದ ರೂಮ್ ಅಲ್ಲಿ ಇದ್ದ ಗೋಡೆ ಮೇಲೆ ಕೆಲವೊಂದು ಚಿಹ್ನೆಗಳನ್ನ ಬರ್ದಿದ್ದಾರೆ. ಸೊ ಆ ಒಂದು ಚಿಹ್ನೆಗಳು ಎಮಿಲಿಗೆ 6 ವಯಸ್ಸಿರುವಾಗ ನೋಟ್ ಅಲ್ಲಿ ಬರೆದ ಚಿಹ್ನೆಗಳಿಗೆ ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ. ಸೊ ಇದರಿಂದನೇ ಎಮಿಲಿ ಅನ್ನೋ ಪುಟ್ಟ ಹುಡುಗಿ ರೀಬೋರ್ನ್ ಅಂದ್ರೆ ಪುನರ್ಜನ್ಮನ ತಗೊಂಡಿದೆ ಅಂತ ಹೇಳ್ತಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಅನ್ನೋದು ಮರದೇ ಕಮೆಂಟ್ ಮಾಡಿ. ಇದೇ ತರ ಕೆಲವೊಂದು ಇಂಟ್ರೆಸ್ಟಿಂಗ್ ಆದ ವಿಷಯಗಳ ಬಗ್ಗೆ ನೀವು ತಿಳ್ಕೊಬೇಕಾದ್ರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.